ಎಲ್ರಿಗೂ ನಮಸ್ಕಾರ. ನೋಡಿ, ನನ್ನ ಸುತ್ತಮುತ್ತ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಏನೋ ಜಲಾಶಯ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಹಳ ಒಂದು ಸುಂದರವಾದಂತಹ ಜಲಪಾತ ಇದಾಗಿರ್ತದೆ. ಈ ಒಂದು ಸುಂದರಮಯವಾದ ಜಲಪಾತದ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ನೋಡ್ರಪ್ಪ, ನೋಡಿ ಏನು ಸೌಂದರ್ಯಭರಿತವಾದಂತಹ ಅಣೆಕಟ್ಟು ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಎಷ್ಟು ಚೆನ್ನಾಗಿದೆ ಗುರು ಇದು ಅಣೆಕಟ್ಟು. ನೋಡಿ 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 ನೋಡಿ, ಕೈಲಾಸವೇ ಅಡಗಿದೆ ಇಲ್ಲಿ. ಅರ್ಥ ಆಯ್ತಾ? ಕೈಲಾಸವೇ ಅಡಗಿದೆ. ಸ್ವಲ್ಪ ಝೂಮ್ ಹಾಕಿ ಫಸ್ಟ್ ಕ್ಲಾಸ್ ಆಗಿ ತೋರಿಸ್ತೀನಿ ವಿಡಿಯೋನ. ನೋಡಿ ಹೇಗಿದೆ. ಸೊ ಇದನ್ನು ನೀವು ನದಿ ಅಂತಾರೋ ತಿಳ್ಕೊಳ್ಳಿ, ಅಣೆಕಟ್ಟು ಅಂತಾರೋ ತಿಳ್ಕೊಳ್ಳಿ, ಇಲ್ಲಾಂದರೆ ಸಮುದ್ರ ಅಂತಾರೂ ತಿಳ್ಕೊಳ್ಳಿ. ಯಾಕಂದರೆ 3 ತರಹದ ವೀಕ್ಷಣೆಗಳು ಇಲ್ಲಿ ಎದ್ದು ಎದ್ದು ಕಾಣಿಸುತ್ತೆ. ಈ ಒಂದು ಗಿರಿವನಗಳ ನಡುವೆ ಭದ್ರಾ ಅಣೆಕಟ್ಟು ಇದಾಗಿರ್ತದೆ ಬಂಧುಗಳೇ. ಭದ್ರಾ ಅಣೆಕಟ್ಟು ಜಲಾಶಯ ಎಷ್ಟು ಚೆನ್ನಾಗದ ಗುರು ಇದು. ಸೂಪರ್ ಸೂಪರ್ ಸೂಪರ್. ಕಣ್ ತುಂಬ್ಕೊಳ್ಳಿ, ಹೇಗಿದೆ ಅಂತ ತಮ್ಮ ಒಂದು ಅನಿಸಿಕೆಯನ್ನು ಸಹ ತಿಳಿಸಿ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ. ಅಲ್ಲಿ ನಾನು ಈಗಾಗಲೇ ಇಲ್ಲಿಗೆ ಯಾವ ಥರ ಬರಬೇಕು ಏನು ಎಲ್ಲ ವೀಡಿಯೋನೂ ಹಾಕಿರ್ತೀನಿ. ಸೊ ದಯವಿಟ್ಟು ನನ್ನ ಹಿಂದಿನ ವೀಡಿಯೋ ವೀಕ್ಷಣೆ ಮಾಡ್ಕೊಂಡ್ರಪ್ಪ, ಮಾಡ್ಕೊಳ್ಳಿ. ಯಾವ ರೀತಿ ಬರ್ಬೋದು ಇಲ್ಲಿಗೆ ಪ್ರತಿಯೊಂದು ಡೀಟೇಲ್ ಹಾಕಿರ್ತೀನಿ. ಸೊ ಇಲ್ಲಿಗೆ ನಾವು ಬರಬೇಕಾದ್ರೆ ಇಲ್ಲೊಂದು ಗೇಟ್ ಇರ್ತದೆ. ಇಲ್ಲೊಂದು ಆ ಗೇಟಿನ ಒಳಗಡೆ ನಾವು ಮೂವ್ ಆಗಬೇಕಾದ್ರೆ ಅದೇನೋ ಪರ್ಮಿಷನ್ ತಗೊಬನ್ನಿ ಹಾಗೆ ಅಂತಾರೆ. ಸೊ ಪರ್ಮಿಷನು ನೀವೇ ಕೊಡಿ ಅಂತ ಇಸ್ಕೊಂಡು ಒಂದು ಏನದು ಟಿಕೆಟು ಒಂದು 50 ರೂಪಾಯಿನೋ ಹಣ ತಗೋತಾರೆ. ಸೊ ನಾವು ಹೀಗೆ ನಾವು ಪರ್ಮಿಷನ್ ತಗೊಂಡು ಬರ್ತೀವಿ. ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿದೆ ನೋಡ್ರಿ. ಭದ್ರಾ ಅಣೆಕಟ್ಟು ಇದಾಗಿರ್ತದೆ ಬಂಧುಗಳೇ. ಸೂಪರಾಗಿದೆ. ಇಲ್ಲೆಲ್ಲ ಒಂದಷ್ಟು ಜನ ಬಂದಿದ್ದಾರೆ. ಆಲ್ಮೋಸ್ಟ್ ಅಲ್ಲೆಲ್ಲ ಚೆಕ್ ಪೋಸ್ಟಲ್ಲಿ ಒಂದಷ್ಟು ಅನುಮತಿ ತಗೊಂಡು ಅವ್ರ ಜೊತೆ ಅವರು ಒಂದಷ್ಟು ನಿಯಮಗಳು ಹೇಳ್ತಾರೆ. ನೀರಿಗೆಲ್ಲ ಹೋಗಬೇಡಿ, ಮೇಲುಗಡೆ ನಿಂತ್ಕೊಂಡು ನೋಡ್ಕೊಂಬನ್ನಿ ಹಾಗೆ ಹೀಗೆ ಅಂತಾರೆ. ಸೊ ಅದರಂತೆಯೇ ಈ ಅಣೆಕಟ್ಟಿಗೆ ನಾವು ಆಗಮಿಸ್ಬೋದು ಬಂಧುಗಳೇ, ಆಗಮಿಸ್ಬೋದು. ಇಲ್ಲಿ ಬರ್ತಕ್ಕಂಥವ್ರು ದಯವಿಟ್ಟು ಅಲ್ಲಿ ಅನುಮತಿ ತಗೊಳ್ಬೇಕು. ಸೊ ಅನುಮತಿ ತೊಗೊಂಡು ಬಂದ್ರೂ ನೀವು ಈ ನೀರಿಗೆಲ್ಲ ಹೋಗೋಕ್ಕೆ ಹೋಗಬೇಡಿ. ಇದೊಂದು ಮನವಿ ಅಂತ ತಿಳ್ಕೊಳ್ಳಿ, ಹಾಗೆ ಒಂದು ಸಲಹೆ ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಏನು ವ್ಯೂ ಇದೆ ಗುರು, ಏನು ವ್ಯೂ ಇದೆ ನೋಡ್ರಿ, ಏನು ವ್ಯೂ ಇದೆ ನೋಡಿ. ಭದ್ರಾ ಅಣೆಕಟ್ಟು. ನಾನು ಈಗಾಗಲೇ ಚಿಕ್ಕಮಗಳೂರು ಬಾಬಾ ಬುಡನ್ಗಿರಿ ಎಲ್ಲ ನೋಡಿಕೊಂಡು ಕೆಮ್ಮಣ್ಣುಗುಂಡಿ ಹೋಗಿ, ಕೆಮ್ಮಣ್ಣುಗುಂಡಿಯಿಂದ ನಾನು ಪ್ಲ್ಯಾನ್ ಮಾಡ್ತೀನಿ ಯಾವ ಥರ ಹೆಬ್ಬೆ ಫಾಲ್ಸ್ಗೆ ಹೋಗ್ಬೇಕಂತ. ಬಟ್ ಹೆಬ್ಬೆ ಫಾಲ್ಸು ನಮಗೆ ಆ ಒಂದು ಸಮಯಕ್ಕೆ ನಮ್ಮ ಹೊಂದಾಣಿಕೆ ಆಗೋಲ್ಲ. ತದನಂತರ ನಾವು ಏನು ಈ ಒಂದು ಭದ್ರಾ ಅಣೆಕಟ್ಟಿನ ಒಂದು ವೀಕ್ಷಣೆಯನ್ನು ಪಡೆದು ತದನಂತರ ನಾವು ಕುಪ್ಪಳ್ಳಿ ಕುವೆಂಪು ಅವರ ನಿವಾಸಕ್ಕೆ ಭೇಟಿ ನೀಡಿ ನಾವು ಅಲ್ಲಿಂದ ಶೃಂಗೇರಿ ಮಾರ್ಗವಾಗಿ ಹೊರನಾಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಮುಂದಿನ ಪ್ರವಾಸಿ ತಾಣದ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ. ಅಲ್ಲಿ ತನಕ ಈ ಒಂದು ಬ್ಯೂಟಿಫುಲ್ ಆದಂತಹ ಜಲಾಶಯದ ವೀಕ್ಷಣೆಯನ್ನು ಕಣ್ತುಂಬ್ಕೊಳ್ಳಿ. ಅದ್ಭುತ ಅದ್ಭುತ.